ಏನ್ರಿ ಜಗಳ ಉಂಡು ಮಲಗು ತನಕ, ಆದರೆ ನಂಬದು ಮಲಗಿದ ಮೇಲೆ. ಈ ವಯ್ಯ ರೆಸಾರ್ಟ್ ನಲ್ಲಿ ಎಲ್ಲಾರನ್ನೂ ಕೂಡಾಕಿದಂಗ ಇಲ್ಲಿ ಅಲ್ಲಿಬ್ರು ಸ್ಕೂಲ್ ಮಕ್ಳಂಗೆ ಬಾಟ್ಲಲ್ಲಿ ಹೊಡೆದಾಕೊಂಡ್ಬಿಟ್ಟವ್ರೆ. ಇಲ್ಲಿ ನೋಡಿದ್ರೆ ಈ ವಯ್ಯ ಆರಾಮಾಗಿ ಹಾಲು ಕುಡಿತಾ ಕುಂತೈತೆ. ನಮಸ್ಕಾರ ಸಿದ್ದರಾಮಯ್ಯನವ್ರಿಗೆ. ಓಹೋ ಬಾರಪ್ಪ ಇರಬಹು. ಏನೋ ಒಬ್ಬನೇ ಬಂದ್ಬಿಟ್ಟಿದ್ಯಾ? ಎಲ್ಲಿಯಾ ನಿನ್ನ ಬ್ರಹ್ಮಾಂಡ? ಅಯ್ಯೋ ಬ್ರಹ್ಮಾಂಡ ಕತೆ ಹಂಗಿರ್ಲಿ, ಏನದು ಗಲಾಟೆ ರೆಸಾರ್ಟ್ ನಲ್ಲಿ? ಒಳ್ಳೆ ಸಾರಾಯಿ ಅಂಗಡಿಲಿ ಸಾರಾಯಿ ಕುಡ್ದು ಕಿತ್ತಾಡ್ತಾರಲ್ಲ ಚಿಂದಿ ಅಯ್ಯೋದು, ಆ ತರ ಕಿತ್ತಾಡ್ಕೊಂಡ್ಬಿಟ್ಟವ್ರೆ ನಿಮ್ MLAಗಳು. ಸರಿನಾ ಇದು? ಲೇ ಚೈಲ್ಡು, ನಾನೇನು ಅವ್ರಿಗೆ ಕಿತ್ತಾಡ್ಕಳಿ ಅಂತ ಹೋಗಿ ಕಿವಿಲಿ ಹೇಳಿದ್ನ. ಏನೋ ಪಾರ್ಟಿ ಸ್ವಲ್ಪ ಜಾಸ್ತಿ ಮಾಡ್ಕೊಂಡು ಹಂಗಾಗದೆ ಅಷ್ಟೇ. ಯಾಕೆ ಗುಂಡಾಕದಾಗ ನೀನು ಹೆಂಗಾಡಿದೀಯ ಅಂತ ನಾವು ಟಿವಿನಾಗೆ ಭಾಳಷ್ಟು ಸಲ ನೋಡಿದೀವಿ ತಗೊಳಪ್ಪ. ವಾ ನೀವೊಳ್ಳೆ ಚೆನ್ನಾಗಿ ಹೇಳ್ತೀರಾ. ನಂಗೂ MLAಗಳಿಗೂ ಒಂದೇನಾ? ನೀನು MLAಗಳಿಗಿಂತ ಒಂದು ಕೈ ಜಾಸ್ತಿನೇ. ಅದು ಅಲ್ಲದೆ MLAಗಳು ಆದ ಮಾತ್ರಕ್ಕೆ ಎಣ್ಣೆ ತಲೆಗಿರಬಾರ್ದು ಅಂತ ಏನಾದ್ರು ರೂಲ್ಸ್ ಐತೇನಪ್ಪ? ಮೊದಲು ನಿಮ್ಮ MLAಗಳನ್ನೆಲ್ಲ ಹುಷಾರಾಗಿ ನೋಡ್ಕೊಳ್ಳಿ. ಏನಾದರೂ ತಗೊಂಡು ಒಬ್ರಿಗೊಬ್ರು ಸುತ್ಕೊಂಡ್ಬಿಟ್ಟಾರು. ರಾಜಕೀಯ ಮಾಡೋದು ಬಿಟ್ಟು ರೌಡಿಸಮ್ ಪ್ರಾಕ್ಟೀಸ್ ಮಾಡ್ತಾವ್ರೆ ನಿಮ್ಮವರು. ಸಿದ್ದಣ್ಣವರು ಶಾನೆ ಟೆನ್ಷನ್ ಅಲ್ಲವ್ರೆ ಹುಚ್ಚಣ. ಸುಮ್ಮನೆ ಅವರಿಗೆ ಯಾಕೆ ತಲೆ ತಿಂತಾ ಇದೆಯಾ? ಇಲ್ಲಿ ಅದೇನಾಯ್ತು ಅಂತ ನಾನು ಹೇಳ್ತೀನಿ. ಸರಿ ಹೇಳ್ರಿ ಜಮೀರು, ಅದೇನಾಯ್ತು ಅಂತ. ಏನಿಲ್ಲ, ಮೊನ್ನೆ ಎಣ್ಣೆ ಜೊತೆ ಕಬಾಬು ಚಿಲ್ಲಿ ಚಿಕನ್ನು ಕೊಟ್ಟಿದ್ದು ಸೈಡ್ಗೆ ಅಂತ. ನನ್ನ ಮಗ ಬಟ್ಟ ಎಲ್ಲದಕ್ಕೂ ತುಂಬ ಮೆಣಸಿನಕಾಯಿ ಹಾಕ್ಬಿಟ್ಟವನೆ. ಇವರು ಎಣ್ಣೆ ಹೊಡ್ಕೊಂಡು ಖಾರ ತಿಂದ್ರಲ್ಲ, ಸಡನ್ ಆಗಿ BP ರೈಸ್ ಆಗಿಬಿಡ್ತು. ಅದಕ್ಕೆ ಈ ಥರ ಆಗೋಗ್ಬಿಟ್ಟೈತೆ. ಅಚ್ಚರಿ ಈ ರೆಸಾರ್ಟಲ್ಲಿ ಯಾಕೆ ಎಲ್ಲಾರನ್ನೂ ಕೂಡ ಹಾಕಿರೋದು? ಲೋಕಸಭಾ ಎಲೆಕ್ಷನ್ ಹತ್ರ ಬರ್ತಾಯ್ತಲ್ಲ, ಅದ್ರ ಬಗ್ಗೆ ಚರ್ಚೆ ಮಾಡೋಕ್ಕೆ ಎಲ್ಲರನ್ನೂ ಅಲ್ಲಿ ಸೇರಿಸಿರೋದು. ನೀ ಸಾಹೇಬ್ರೆ, ಚರ್ಚೆ ಮಾಡೋಕ್ಕೆ ವಿಧಾನಸೌಧ ಇಲ್ವಾ? ಅಲ್ಲಿ ಬಿಟ್ಬಿಟ್ಟು ರೆಸಾರ್ಟ್ಗೆ ಹೋಗಿದ್ದೀರಲ್ವಾ? ಒಂದು ಕೆಲಸ ಮಾಡಿ, ಅಲ್ಲಿ ಎಲ್ಲ ರಾಜಕೀಯ ಮಾಡ್ಕೊಳ್ಳಿ. ವಿಧಾನಸೌಧನ ಒಂದು ಸಖತ್ತಾಗಿರೋ ಚೌಟ್ರಿ ಮಾಡ್ಬಿಡೋಣ. ಸರ್ಕಾರಕ್ಕೆ ದುಡ್ಡಾದ್ರೂ ಬರುತ್ತೆ. ಹೌದಲ್ವಾ ಹುಚ್ಚಣ, ನೀನು ಹೇಳೋದು ಸರಿನೇ. ಹಿಂಗಿದ್ರು ನಮ್ಮವ್ರಿಗೆ ವಿಧಾನಸೌಧದಲ್ಲಿ ಎಣ್ಣೆ ಸೈಡು ಸೌಕರ್ಯ ಇಲ್ಲ, ರೆಸಾರ್ಟೇ ಸರಿ. ಯಾವುದಕ್ಕೂ ಸಿದ್ದಣ್ಣನಿಗೆ ಈ ವಿಚಾರ ಹೇಳ್ತೀನಿ ರೀ. ವಿಧಾನಸೌಧ ಮ್ಯಾರೇಜ್ ಹಾಲ್ ಸಖತ್ತಾಗಿರ್ತದೆ. ಆಹಾ, ಉದ್ದಾರ ನಿಮ್ಮಂತವ್ರು ಇದ್ರೆ. ಗಂಡ ಹೆಂಡ್ರಿ ಜಗಳ ಉಂಡು ಮಲಗು ತನಕ, ಆದರೆ ನಂಬದು ಮಲಗಿದ ಮೇಲೆ.